ಸಿಜೆ ರಾಯ್ ಸೂಸೈಡ್ ಕೇಸ್ನಲ್ಲಿ ತನಿಖೆ ತೀವ್ರಗೊಂಡಿದೆ. ನಾಳೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಯಲಿದೆ. ಕ್ರೈಮ್ ಟೀಮ್ನಿಂದಲೂ ಹಲವು ದಾಖಲೆಗಳನ್ನು ಸಂಗ್ರಹಿಸುವಂತ ಕಾರ್ಯ ನಡೆದಿದೆ. ಸಿಜೆ ರಾಯ್ ಸೂಸೈಡ್ ಕೇಸ್ನಲ್ಲಿ ತನಿಖೆ ತೀವ್ರಗೊಂಡಿದೆ. ಮಿಲಿಯನರ್ ಅವರು ಸೂಸೈಡ್ ಮಾಡಿಕೊಂಡಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ತನ್ನದೇ ಆದಂತ ಛಾಪು ಮೂಡಿಸಿದಂತ ವ್ಯಕ್ತಿ, ಸಾಕಷ್ಟು ಹಣ ಗಳಿಸಿರುವಂತ ವ್ಯಕ್ತಿ, ದೇಶದ ಶ್ರೀಮಂತರ ಪೈಕಿ ಒಬ್ಬ ವ್ಯಕ್ತಿ ಇವತ್ತು ಸೂಸೈಡ್ ಮಾಡಿಕೊಂಡಿದ್ದಾರೆ. ಎಲ್ಲರ ತಲೆಯಲ್ಲಿರುವಂತ ಪ್ರಶ್ನೆ ಒಂದೇ, ಯಾವ ಕಾರಣಕ್ಕಾಗಿ? ಕೇವಲ ರೇಡ್ ನಡೆಸಿದ್ದಕ್ಕೆ, ಟಾರ್ಚರ್ ಆಗಿ ಅಥವಾ ಭಯದಿಂದ ಸೂಸೈಡ್ ಮಾಡಿಕೊಂಡ್ರ ಅಥವಾ ಬೇರೆನೇ ಕಾರಣಗಳಿದೆಯಾ ಅನ್ನೋ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದ್ದೇ ಇದೆ. ಸದ್ಯ ಬೌರಿಂಗ್ ಆಸ್ಪತ್ರೆಯಲ್ಲಿ ರಾಯ್ ಮೃತದೇಹ ಇದೆ. ಇತ್ತ ಕ್ರೈಮ್ ಟೀಮ್ನಿಂದಲೂ ಕೂಡ ಹಲವು ದಾಖಲೆಗಳನ್ನು ಸಂಗ್ರಹಿಸುವಂತ ಕೆಲಸ ನಡೀತಾ ಇದೆ. ಮುಂದಿನ ಹಂತದ ತನಿಖೆಗೆ ಅವಶ್ಯಕತೆ ಇರುವ ಸಾಕ್ಷಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಎಸ್, ಅವರ ಕಂಪನಿಗೆ ಹೋಗಿದ್ರು, ಅವರ ಆಫೀಸ್ಗೆ ಹೋಗಿದ್ರು ಐಟಿ ಅಧಿಕಾರಿಗಳು. ಈ ಸಂದರ್ಭದಲ್ಲಿ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ರಾಯ್ ಸಾಹೇಬರು. ಹೋಗಿ ವಾಪಸ್ ಬಂದು ಶೂಟ್ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ. ಒಳಗಡೆ ಏನಾಯಿತು ಅನ್ನೋದರ ಬಗ್ಗೆ ಅಸಲಿ ಮಾಹಿತಿ ಅಥವಾ ಕಣ್ಣಾರೆ ನೋಡಿರೋದು ಅಧಿಕಾರಿಗಳು ಮಾತ್ರ, ಐ ಟಿ ಅಧಿಕಾರಿಗಳು ಮಾತ್ರ. ಅವರೇ ಉತ್ತರ ಕೊಡಬೇಕು ಏನಾಗಿದೆ ಅಂತ ಹೇಳಿ. ಬಟ್ ಕೇವಲ ಪದೇ ಪದೇ ಅವ್ರ ಮೇಲೆ ಐ ಟಿ ರೇಡ್ ನಡೀತಾನೆ ಇತ್ತು. ಅಂದರೆ ತೆರಿಗೆಯನ್ನು ಸರಿಯಾಗಿ ಕಟ್ತಾ ಇರಲಿಲ್ವಂತೆ ಇವರು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಅವರ ಆಫೀಸ್ ಮೇಲೆ, ಅವರ ಮನೆಗಳು, ಅವರ ಸಂಬಂಧಪಟ್ಟಂಥ ಎಲ್ಲೆಲ್ಲಿ ಮನೆಗಳಿದಾವೋ ಎಲ್ಲ ಕಡೆಯೂ ಕೂಡ ದಾಳಿ ನಡೀತಾನೆ ಇರ್ತಾ ಇತ್ತು. ಸೊ ಈಗಲೂ ಕೂಡ ಅದರಿಂದ ಟಾರ್ಚರ್ ಆಗಿ ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಕೆಲವರು ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಕೆಲವರು ಭಯದಿಂದ, ಎಲ್ಲಿ ಬಿಡ್ತೀನೋ ಅನ್ನೋ ನಿಟ್ಟಿನಲ್ಲಿ ಭಯದಿಂದ ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಡಿಸೆಂಬರ್ 3ಕ್ಕೆ ಮೊದಲು ದಾಳಿ ನಡೆಸಿತ್ತು ಐ ಟಿ ಟೀಮ್. ದಾಳಿ ನಡೆಸಿ ಸಾಕಷ್ಟು ಸಾಕ್ಷಿ ದಾಖಲೆಯನ್ನು ಐ ಟಿ ಅಧಿಕಾರಿಗಳು ಕಲೆ ಹಾಕಿದ್ರು. ಡಿಸೆಂಬರ್ 3ನೇ ತಾರೀಕು ಐ ಟಿ ಅಧಿಕಾರಿಗಳು ಮೊದಲಿಗೆ ದಾಳಿ ನಡೆಸಿದ್ರು. ಡಿಸೆಂಬರ್ 3ನೇ ತಾರೀಕು ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಸಾಕಷ್ಟು ಸಾಕ್ಷಿ ದಾಖಲಾತಿಗಳನ್ನು ಕಲೆ ಹಾಕಿದ್ರು. 3 ತಿಂಗಳಿನಿಂದ ಬಂದ್ ಮಾಡಲಾಗಿದ್ದಂಥ ರಾಯ್ ಚೇಂಬರ್ ಕಳೆದ 3 ದಿನಗಳಿಂದ ಮತ್ತೆ ಕಚೇರಿಗೆ ಆಗಮಿಸಿ ಪರಿಶೀಲನೆಯನ್ನು ನಡೆಸ್ತಾ ಇದ್ರು. ದಾಖಲೆಗಳ ಪತ್ತೆ ಕಾರ್ಯ ನಡೆಸ್ತಾ ಇದ್ದಂಥ ಐ ಟಿ ಅಧಿಕಾರಿಗಳು ಕಚೇರಿಯಲ್ಲಿದ್ದ ಒಂದು ರೂಮನ್ನು ಡಿಸೆಂಬರ್ನಿಂದ ಸೀಲ್ ಮಾಡಿಬಿಟ್ಟಿದ್ರು. ಸೀಲ್ ಮಾಡಿದ್ದ ರೂಮ್ನಲ್ಲಿಯೂ ಕೂಡ ಇವತ್ತು ಪರಿಶೀಲನಾ ಕಾರ್ಯ ನಡೀತಾ ಇತ್ತು. ಪರಿಶೀಲನೆ ನಡೆಸೋ ವೇಳೆ ಚೇಂಬರ್ಗೆ ರಾಯ್ ಬಂದಿದ್ರು. ಚೇಂಬರ್ನಲ್ಲಿ ರೂಮ್ ಲಾಕ್ ಮಾಡಿಕೊಂಡು ಫೈರ್ ಮಾಡಿಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲದೆ ಕಳೆದ ಬಾರಿ ದಾಳಿ ಆದಾಗಿನಿಂದ ಇದುವರೆಗೂ CCTV ಕೆಲಸ ಮಾಡಿಲ್ಲ. ಹೀಗಾಗಿ ಘಟನೆ ಸಂಪೂರ್ಣ ದೃಶ್ಯ ಪೊಲೀಸರಿಗೆ ಸಿಕ್ಕಿಲ್ಲ. ಸದ್ಯ ಅಶೋಕನಗರ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಡಿಸೆಂಬರ್ 3ಕ್ಕೆ ಮೊದಲು ದಾಳಿಯನ್ನು ನಡೆಸ್ತಾರೆ ಐ ಟಿ ಅಧಿಕಾರಿಗಳು. ಆ ಸಂದರ್ಭದಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ತಾರೆ, ದಾಖಲೆಗಳನ್ನು ಕಲೆ ಹಾಕೊಂಡು ಹೋಗಿರ್ತಾರೆ. 3 ತಿಂಗಳಿಂದ ರಾಯ್ ಅವರ ಚೇಂಬರನ್ನು ಬಂದ್ ಮಾಡಲಾಗಿತ್ತು. ಕಳೆದ 3 ದಿನಗಳಿಂದ ಮತ್ತೆ ಕಚೇರಿಗೆ ಬಂದು ಪರಿಶೀಲನಾ ಕಾರ್ಯವನ್ನು ಯಥಾ ಪ್ರಕಾರ ಮುಂದುವರೆಸಿದ್ರು ಐ ಟಿ ಅಧಿಕಾರಿಗಳು. ದಾಖಲೆಗಳ ಪತ್ತೆ ಕಾರ್ಯ ಮಾಡ್ತಾ ಇದ್ರು. ಕಚೇರಿಯಲ್ಲಿದ್ದ ಒಂದು ರೂಮನ್ನು ಮಾತ್ರ ಲಾಕ್ ಮಾಡಿಬಿಟ್ಟಿದ್ರು ಐ ಟಿ ಅಧಿಕಾರಿಗಳು, ಒಂದು ರೂಮನ್ನು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಗಿರೀಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಿರೀಶ್, ನಿಜಕ್ಕೂ ಎಲ್ರಿಗೂ ಆಶ್ಚರ್ಯ, ಈ ವ್ಯಕ್ತಿ ಮಿಲಿಯನರ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಏನು ಕಾರಣ? ಒಂದು ಭಯದಿಂದ ಅಥವಾ ಇನ್ನೊಂದು ಬೇರೆ ಕಾರಣಗಳಿರಬಹುದು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ. ಇವತ್ತು ಏನೆಲ್ಲ ಆಯಿತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ್, ಈ ಒಂದು ಪ್ರಕರಣ ನಡೆದಿರೋದು ಇವತ್ತು ಮಧ್ಯಾಹ್ನ ಸುಮಾರು 3:15ಕ್ಕೆ. ಅಂದರೆ ಏನು ಕಾನ್ಫಿಡೆಂಟ್ ಗ್ರೂಪ್ನ ಅಧ್ಯಕ್ಷರಾದಂತಹ ಏನು CJ ರಾಯ್ ಅವರಿದ್ದಾರೆ, ಅವರಿಗೆ ಕಾನ್ಫಿಡೆನ್ಸ್ ಇರಲಿಲ್ವಾ ಅಥವಾ ಕಾನ್ಫಿಡೆಂಟ್ ಇರಲಿಲ್ವಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ಏನು ಈ ಒಂದು ಕೇಸ್ನ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದರೆ, ಇವತ್ತು 2 ಗಂಟೆ ಸುಮಾರಿಗೆ ಏನು ರಾಯ್ ಅವರು ಕಚೇರಿಗೆ ಆಗಮಿಸ್ತಾರೆ. ಈಗಾಗಲೇ ಏನು ಕೇರಳ ಮೂಲದ IT ಇಲಾಖಾ ಅಧಿಕಾರಿಗಳು ದಾಳಿಯನ್ನು ಮಾಡಿ ಸಾಕಷ್ಟು ರೀತಿಯ ಏನು ಚೆಕಿಂಗ್ ಅನ್ನು ಮಾಡ್ತಾ ಇರ್ತಾರೆ ದಾಖಲಾತಿ ಕುರಿತಾಗಿ. ನಂತರದಲ್ಲಿ ಅವರಿಗೆ ಬುಲಾವನ್ನು ಕೊಡ್ತಾರೆ.
ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ಸುಮಾರು 2:40 ಸುಮಾರಿಗೆ ಅವರು ಆಫೀಸ್ಗೆ ಒಳಗಡೆ ಎಂಟ್ರಿಯನ್ನು ಕೊಟ್ಟು ಸಾಕಷ್ಟು ರೀತಿಯಲ್ಲಿ ಅವರಿಗೆ ಸಪೋರ್ಟನ್ನು ಮಾಡ್ತಾರೆ, ಎಲ್ಲ ಡಾಕ್ಯುಮೆಂಟನ್ನು ಚೆಕ್ ಮಾಡುವ ರೀತಿಯಲ್ಲಿ. ನಂತರದಲ್ಲಿ ಕೆಲವೊಂದು ಡಾಕ್ಯುಮೆಂಟನ್ನು ಏನು IT ಅಧಿಕಾರಿಗಳು ಕೇಳುವ ಸಂದರ್ಭದಲ್ಲಿ ಅವರು ಏನು ತಮ್ಮ ಚೇಂಬರ್ಗೆ ಹೋಗಿ ಅಲ್ಲಿ ಡಾಕ್ಯುಮೆಂಟನ್ನು ತರುವ ಕೆಲಸವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನು ತಮ್ಮ ಸರ್ವಿಸ್ ರಿವಾಲ್ವರಿಂದ ತೆಗೆದುಕೊಂಡು ತಮ್ಮ ಎಡಭಾಗದ ಎದೆಯ ಭಾಗಕ್ಕೆ ಏನು ಸೆಲ್ಫ್ ಸೂಸೈಡ್ ಮಾಡ್ಕೊಳ್ಳೋ ರೀತಿಯಲ್ಲಿ ಅವರು ಗನ್ಶಾಟ್ ಅನ್ನು ಹೊಡೆದುಕೊಂಡು ಅಲ್ಲೇ ಮರಣವನ್ನು ಅಪ್ಪಿದ್ರು. ನಂತರದಲ್ಲಿ ಅವರನ್ನು ಅಲ್ಲೇ ಇರತಕ್ಕಂತಹ ಸಿಬ್ಬಂದಿಗಳು ಅವರನ್ನು ಏನು HSR ಲೇಔಟ್ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಏನಿದೆ ಅಲ್ಲಿಗೆ ಸೇರಿಸುವ ಕೆಲಸವನ್ನು ಮಾಡಿದ್ರು. ಆದರೆ ಅಷ್ಟೊತ್ತಿಗಾಗಲೇ ಅವರ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ಇದು ಒಂದು ಭಾಗದ ಏನು ಒಂದು ಹಂತದ ಕೆಲಸವಾದರೆ, ಮತ್ತೊಂದು ಹಂತದಲ್ಲಿ ಏನು ಅವರು ಸೂಸೈಡ್ ಅನ್ನು ಮಾಡ್ಕೊಂಡಿದ್ರು. ಆ ಜಾಗದಲ್ಲಿ ಪೊಲೀಸ್ ಟೀಮ್ ಆಗಿರಬಹುದು, ಸೋಕೋ ಟೀಮ್, ಅದೇ ರೀತಿ ಕ್ರೈಮ್ ಟೀಮ್ ಏನಿದೆ ಸಾಕಷ್ಟು ಪರಿಶೀಲನೆಯನ್ನು ಮಾಡ್ತಾ ಹೋಯಿತು. ಯಾಕಂದ್ರೆ ಮುಂದಿನ ಹಂತದ ತನಿಖೆಗೆ ಸಾಕಷ್ಟು ರೀತಿಯಲ್ಲಿ ಸಾಕ್ಷ್ಯಾಧಾರಗಳು ಬೇಕಾಗುತ್ತೆ. ಉದಾಹರಣೆಗೆ ಅಲ್ಲಿ CCTV ಪರಿಶೀಲನೆ ಅತಿ ಪ್ರಮುಖವಾಗಿದ್ದು. ಅದೇ ರೀತಿ ಅವರು ಸೂಸೈಡ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಯಾವುದಾದ್ರೂ ಇಮೇಲ್ನ ಚೆಕ್ ಮಾಡ್ತಾ ಇದ್ರ, ಅಥವಾ ಯಾರೊಂದಿಗಾದ್ರೂ ಮಾತಾಡ್ತಾ ಇದ್ರ, ಅಥವಾ ಮೊಬೈಲ್ ಫೋನ್ನಲ್ಲಿ ಯಾವುದಾದ್ರು ವಿಡಿಯೋಗಳನ್ನು ನೋಡ್ತಾ ಇದ್ರ, ಇವರ ಏನು ಒಂದು ಸೂಸೈಡ್ಗೆ ಮೋಟಿವೇಶನ್ ಏನು, ಇವೆಲ್ಲವನ್ನು ಕೂಡ ಪತ್ತೆ ಹಚ್ತಾ ಇದ್ದಾರೆ. ಒಟ್ಟಾರೆ ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಕೇಸ್ ದಾಖಲಾಗಿದ್ದು, ಏನು ಆ ಒಬ್ಬ ಕಂಪನಿಯ ಏನು ಲೀಗಲ್ ಅಡ್ವೈಸರ್ ಇದ್ದಾರೆ ಪ್ರಕಾಶ್, ಅವರು ಕೂಡ ಉತ್ತಮವಾದಂತಹ ಮಾತನ್ನು ಹೇಳ್ತಾ ಇದ್ರು. ಈ ಹಿಂದೆ ಕೊರೋನಾ ಟೈಮಲ್ಲೂ ಸಹ ಸಾಕಷ್ಟು ರೀತಿಯ ಸಪೋರ್ಟ್ ಅನ್ನು ನಮಗೆಲ್ಲರಿಗೂ ಮಾಡಿದ್ರು. ಅದೇ ರೀತಿ ಏನು ಎಲ್ಲರಿಗೂ ಸ್ಯಾಲರಿನೂ ಸಹ ನೀಡಿದ್ರು. ಇಂತಹ ಒಬ್ಬ ವ್ಯಕ್ತಿಯನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಅದು ಸಾಲದು ಎಂಬಂತೆ ನೇರವಾಗಿ ಏನು ಕೇರಳದ IT ಇಲಾಖೆಯ ಅಡಿಷನಲ್ ಕಮಿಷನರ್ ಜೊತೆ ಒಂದು ಆರೋಪವನ್ನು ಮಾಡಿದ್ದಾರೆ, ಅವರ ಮೇಲೆ ಒಂದು ಆರೋಪವನ್ನು ಮಾಡಿದ್ದಾರೆ. ಅದರಲ್ಲಿ ಅತಿ ಪ್ರಮುಖವಾಗಿ ಸಾಕಷ್ಟು ಒತ್ತಡವನ್ನು ಕೊಡ್ತಾ ಇದ್ರು, ತೆರಿಗೆ ಹಣವನ್ನು ಪಾವತಿ ಮಾಡಿಲ್ಲ ಈ ಒಂದು ನಿಟ್ಟಿನಲ್ಲಿ. ಸೊ ಹೀಗಾಗಿ ಎಲ್ಲ ಆಯಾಮದಲ್ಲೂ ತನಿಖೆ ನಡೀಬೇಕಾಗಿದೆ. ಈ ಒಬ್ಬ ಉತ್ತಮ ಹಾಗೂ ಅತ್ಯುತ್ತಮ ಏನು ಬಿಸ್ನೆಸ್ ಮೆನ್ ಇದ್ದಾರೆ, ಈ ಒಬ್ಬ ವ್ಯಕ್ತಿಯ ಸಾವಿಗೆ ನಿಖರವಾದ ಕಾರಣ ಏನು, ಇವೆಲ್ಲವನ್ನು ಕೂಡ ಪೊಲೀಸರು ತನಿಖೆ ನಂತರವಷ್ಟೇ ಬಯಲಿಗೆಳೆಯಲಿದೆ. ರಾಮ್, ಗಿರೀಶ್, ಈಗ ಇವತ್ತಾಯ್ತು, ಇದೆಲ್ಲ ಆದ ನಂತರ ಇನ್ನು ಮುಂದೆ ಏನು ಹಾಗಾದ್ರೆ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ತನಿಖೆ ಯಾವ ಹಂತದಲ್ಲಿದೆ, ಮುಂದಿನ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ತನಿಖೆಯ ವಿಚಾರವಾಗಿ ಮಾತಾಡೋದಾದ್ರೆ ರಾಮ್, ಬೇಸಿಕ್ ಇಂಟ್ರೋ ಏನಿದೆ ಅದರಲ್ಲಿ ಅತಿ ಪ್ರಮುಖವಾಗಿ ಅವರ 2 ಮೊಬೈಲ್ಗಳೆಲ್ಲ ಸೀಸ್ ಮಾಡಿದ್ದಾರೆ ಪೊಲೀಸ್ನವರು. ಅವರು ಯಾರೊಂದಿಗೆ ಸ್ವಲ್ಪ ದಿನಗಳಿಂದ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು, ಅದೇ ರೀತಿ IT ಅಧಿಕಾರಿಗಳು ಯಾರಾದರೂ ಧಮಕಿ ಹಾಕೋ ಪ್ರಯತ್ನವನ್ನ ಮಾಡಿದ್ರ? ಯಾಕಂದ್ರೆ ಇಲ್ಲಿ ಗಮನಿಸುವ ಅಂಶವೇನಪ್ಪ ಅಂತ ಅಂದ್ರೆ, ಕೇರಳ ಮೂಲದ ಅಥವಾ ಕೇರಳ IT ಇಲಾಖೆ ಅಧಿಕಾರಿಗಳು ಬೆಂಗಳೂರಿನ ಅವರ ಹಲವಾರು ಕಚೇರಿಗಳ ಮೇಲೆ ದಾಳಿಯನ್ನ ಮಾಡಿದ್ರು. ಈ ನಿಟ್ಟಿನಲ್ಲಿ ಏನಾದರೂ ಕೇರಳದಲ್ಲಿ ಯಾರಿಂದನಾದ್ರೂ ಅವ್ರಿಗೆ ಜೀವ ಬೆದರಿಕೆ ಇತ್ತ, ಅಥವಾ ಯಾವುದಾದ್ರೂ ಟ್ರ್ಯಾಪ್ಗೆ ಅವರು ಒಳಗಾಗಿದ್ರ, ಈ ರೀತಿ ಎಲ್ಲ ಆಯಾಮಗಳಲ್ಲಿ ಸಾಕಷ್ಟು ತನಿಖೆ ನಡೆಯುವ ಎಲ್ಲ ಸಾಧ್ಯತೆ ಇದೆ. ಈ ತನಿಖೆಯ ನಂತರವೇ ಏನು ಒಂದು ಸರಿಯಾದ ಕಾರಣ ಇವರ ಆತ್ಮಹತ್ಯೆಗೆ ಏನಾಗಿರಬಹುದು ಎಂಬುದು ಹೊರಬರುತ್ತೆ. ಆದರೆ ಇಲ್ಲಿ ಗಮನಿಸುವ ಅಂಶವೇನಪ್ಪಾ ಅಂತಂದ್ರೆ, ಸಾಕಷ್ಟು ವರ್ಷಗಳಿಂದ ಇವರು ಉದ್ಯಮದಲ್ಲಿ ತೊಡಗಿದ್ದಾರೆ. ಅದು ಕೂಡ ರಿಯಲ್ ಎಸ್ಟೇಟ್ ಉದ್ಯಮ ಒಂದ್ ಕಡೆ ಆದ್ರೆ, ಅದೇ ರೀತಿ ಅವರ ಏನು ಕಾನ್ಫಿಡೆಂಟ್ ಗ್ರೂಪ್ನ ಮುಖಾಂತರ ಸಾಕಷ್ಟು ಜನರು ಮನೆಯನ್ನ ಕೊಂಡ್ಕೊಬೇಕು, ಫ್ಲಾಟ್ಗಳನ್ನು ಖರೀದಿ ಮಾಡಬೇಕು ಎಂಬುದಾಗಿರುತ್ತೆ. ಇದೆಲ್ಲವನ್ನು ಕೂಡ ನನಸು ಮಾಡಿಕೊಂಡು ಬಂದಿದ್ದಾರೆ. ಸಾಕಷ್ಟು ಇಂಟರ್ವ್ಯೂಗಳಲ್ಲೂ ಸಹ ಅವರು ಇದೇ ಏನು ಉದ್ದೇಶವನ್ನು ಇಟ್ಕೊಂಡು ಯಾವ ರೀತಿ ಯಶಸ್ವಿ ಉದ್ಯಮಿ ಆಗಬೇಕು ಅಂತ ಹೇಳಿದ್ದಾರೆ. ಹೀಗಿದ್ದಾಗ ಒಬ್ಬ ಇಂತಹ ದೊಡ್ಡ ಮಟ್ಟದ ಉದ್ಯಮಿ ಇಂತಹ ಚಿಕ್ಕ ಚಿಕ್ಕ ರೈಡ್ಗಳಿಗೆ ಹೆದರುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾರಾ ಅನ್ನೋ ಪ್ರಶ್ನೆ ಸಾಕಷ್ಟು ಏನು ಹೆಚ್ಚಾಗಿ ಎಲ್ಲರಿಗೂ ಕೂಡ ಕಾಡ್ತಾ ಇದ್ದಾರೆ. ಒಟ್ಟಾರೆ ಈ ಏನು ಪೊಲೀಸರು ಸಾಕಷ್ಟು ರೀತಿಯ ದಾಖಲೆಗಳನ್ನ, ಅದೇ ರೀತಿ ಇನ್ನೆಲ್ಲ ರೀತಿಯ ಡಾಕ್ಯುಮೆಂಟ್ ಅನ್ನು ಪರಿಶೀಲನೆ ಮಾಡಬೇಕಾಗಿದೆ. ನಂತರವಷ್ಟೇ ಸಾಕಷ್ಟು ದಿನಗಳು ಕೂಡ ಬೇಕಾಗುತ್ತೆ ಈ ರೀತಿ ಪರಿಶೀಲನೆ ಮಾಡೋದಕ್ಕೆ. ನಂತರವಷ್ಟೇ ಯಾವ ಕಾರಣಕ್ಕಾಗಿ ಸೂಸೈಡ್ ಅನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಅಂಶ ಬೆಳಕಿಗೆ ಬರಲಿದ್ರ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.